ಅವ್ರು ಯಾವಾಗ್ಲೂ ಮ್ಯಾನಿಪುಲೇಷನ್ ಮಾಡ್ಕೊಂಡೆ ಬಂದಂತ ಗೂಂಡಾವರ್ತನೆ ಇಟ್ಕೊಂಡು ಬಾಂಬ್ಗಳು ಮನೆಯಲ್ಲಿ ಇಟ್ಕೊಂಡು ಮಾಡೋಂಥ ಕೆಲಸಗಳು ಅವ್ರು ಮಾಡ್ತಿರೋದು ಹೊರತು ನಾನೆಲ್ಲಿ ಬಾಂಬ್ಗಳು ಇಟ್ಕೊಂಡು ಹೋಗಿಲ್ಲ, ನಾನೆಲ್ಲಿ ಕಲ್ಲುಗಳು ಇಟ್ಕೊಂಡು ಹೋಗಿಲ್ಲ, ನಾನೆಲ್ಲಿ ಕಟ್ಟಿಗೆ ಇಟ್ಕೊಂಡು ಹೋಗಿಲ್ಲ. ದೊಣ್ಣೆಗಳು ಇಟ್ಕೊಂಡು ಮನೆ ಮುಂದೆ ಅವ್ರ ಫಾಲೋವರ್ಸು ಎಲ್ಲ ಈ ತರ ವಿಜೃಂಭಿಸ್ತಿದ್ದಾರೆ. ಬಾಂಬ್ಗಳು ಹಾಕ್ರಿ ಭರತ್ ರೆಡ್ಡಿ ಬಂದಿದ್ದಾನಂತಾರೆ. ಎಲ್ಲಿ ಜನ ಶಾಂತಿಯುತವಾಗಿ ಇರಬಾರದು ಅನ್ನೋದು ಉದ್ದೇಶದಿಂದ ಮಾಡಿ. ಬಳ್ಳಾರಿ ರಿಪಬ್ಲಿಕ್ ಒಂದು ಕಾಲದಲ್ಲಿ ಗಣಿ ಜಿಲ್ಲೆಗೆ ಇದ್ದ ಹೆಸರಿದು. ದಶಕಗಳ ಹಿಂದೆ ಇಡೀ ದೇಶಕ್ಕೆ ಒಂದು ಕಾನೂನಾದ್ರೆ ಬಳ್ಳಾರಿಗೆ ಪ್ರತ್ಯೇಕ ಕಾನೂನು ಅನ್ನೋ ಮಾತಿತ್ತು. ಅದಕ್ಕೆ ಕಾರಣ ಜನಾರ್ದನ್ ರೆಡ್ಡಿ ಅಂಡ್ ಗ್ಯಾಂಗ್. ಬಳ್ಳಾರಿ ಗೂಂಡಾರಾಜ್ನ ಸೂತ್ರಧಾರಿಗಳಿವರು. ಆ ಕಾಲಕ್ಕೆ ರಿಪಬ್ಲಿಕ್ ಬಳ್ಳಾರಿ ಅಂತಲೇ ಹೆಸರಾಗಿದ್ದ ಗಣಿ ಜಿಲ್ಲೆಯಲ್ಲಿ ರಕ್ತಪಾತ ಮಾಡಿದ ಪಾತಕಿಗಳು. ಹಿಂಸೆ, ಕ್ರೌರ್ಯ, ದರ್ಪದಿಂದ ಬಳ್ಳಾರಿಯನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದ ಈ ಪಾತಕಿಗಳ ಸೊಕ್ಕು ಮುರಿದಿದ್ದು ಯುವ ನಾಯಕ ನಾರಾ ಭರತ್ ರೆಡ್ಡಿ. ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಚುನಾವಣೆಯಲ್ಲೇ ಜನಾರ್ದನ್ ರೆಡ್ಡಿ ಕುಟುಂಬವನ್ನ ಭರತ್ ರೆಡ್ಡಿ ಸೋಲಿಸಿದ್ದು ಈಗ ಇತಿಹಾಸ. ಈ ಸೋಲಿನ ಅವಮಾನದಿಂದ ಕುದಿತಾ ಇರೋ ಜನಾರ್ದನ್ ರೆಡ್ಡಿ ಕುಟುಂಬ ಒಂದಿಲ್ಲೊಂದು ತೊಂದರೆ ಕೊಡ್ತಾನೇ ಇದೆ. ಅಧಿಕಾರದಲ್ಲಿದ್ದಾಗ ಬರೀ ಅಧಿಕಾರ, ವೋಟ್ ಬ್ಯಾಂಕ್ಗಾಗಿ ವಾಲ್ಮೀಕಿ ಸಮುದಾಯವನ್ನ ಬಳಸಿಕೊಂಡ ಜನಾರ್ದನ್ ರೆಡ್ಡಿ ಆ ಸಮುದಾಯಕ್ಕಾಗಿ ಏನೂ ಮಾಡಲಿಲ್ಲ. 1.2 ಕೋಟಿ ರೂಪಾಯಿಯ ವಾಲ್ಮೀಕಿ ಪ್ರತಿಮೆಯನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವಾಗ ಸ್ಥಾಪನೆ ಮಾಡ್ತೀನಿ ಅಂತ ಭರತ್ ರೆಡ್ಡಿ ಹೇಳಿದ್ರೋ ಅಲ್ಲಿಂದ ಶುರು ಆಯ್ತು ಜನಾರ್ದನ್ ರೆಡ್ಡಿಗೆ ಭಯ. ಈ ಕಾರ್ಯಕ್ರಮ ಮಾಡಿದ್ರೆ ಎಲ್ಲಿ ವಾಲ್ಮೀಕಿ ಸಮುದಾಯದ ಜೊತೆ ಎಲ್ಲ ಸಮುದಾಯಗಳು ಭರತ್ ರೆಡ್ಡಿ ಪರ ನಿಲ್ಲುತ್ತೋ ಅನ್ನೋ ಭಯದಿಂದ ಜನಾರ್ದನ್ ರೆಡ್ಡಿ ಬ್ಯಾನರ್ ವಿಷಯದಲ್ಲಿ ಕಿರಿಕ್ ಮಾಡಿ ಲಾ ಅಂಡ್ ಆರ್ಡರ್ ಸಮಸ್ಯೆ ತಂದು ಕಾರ್ಯಕ್ರಮ ಮುಂದೂಡಿಕೆಯಾಗುವಂತೆ ಮಾಡಿದ್ದಾನೆ.